ನಮಸ್ಕಾರ. ಇವತ್ತು ಜನತಾದಳ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಏನು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ವಿಮೆ ಏನು ಸರ್ಕಾರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು 667 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಏನು ಹೇಳಿದ್ದಾರೆ, ಅದು ಕೇವಲ ಆಶ್ವಾಸನೆ ಆಗುವುದಿದೆ. ಈಗ ಮುಂಗಾರು ಮಳೆ ಆಗಿರೋದ್ರಿಂದ ರೈತರು ಪೂರಾ ಬಿತ್ತನೆಗಾಗಿ ಬೀಜ ರಸಗೊಬ್ಬರ ಬಗ್ಗೆ ತಯಾರಿಯಲ್ಲಿ ಚಿಂತಕರಾಗಿದ್ದಾರೆ. ಆದರೆ ಅವರ ಕೈಯಲ್ಲಿ ಯಾವುದೇ ರೀತಿಯಿಂದ ಅವರೇ ಕಟ್ಟದಂಥ ಹಣ ಇನ್ಶೂರೆನ್ಸ್ ಮೂಲಕ ಏನು ಸಿಗಬೇಕಾಗಿತ್ತು, ದುರ್ದೈವ ಇವತ್ತು ಬೆಳೆ ಪರಿಹಾರದ ಇನ್ಶೂರೆನ್ಸ್ ಅವರು ಕಟ್ಟಿದ್ದು ಕೂಡ ಅವರಿಗೆ ಸರ್ಕಾರ ಮುಟ್ಟಿಸ್ತಾ ಇಲ್ಲ. ಇವತ್ತು ಯಾವುದೇ ಇನ್ಶೂರೆನ್ಸ್ ಕಂಪ್ನಿಗಳು ದುಡ್ಡು ಸರಿಯಾದ ರೂಪದಲ್ಲಿ ಕೊಡ್ತಾ ಇಲ್ಲ. ಅದಕ್ಕಾಗಿಯೇ ಇವತ್ತು ಪತ್ರಿಕಾ ಮಾಧ್ಯಮದ ಕಚೇರಿಯಲ್ಲಿ ನಾವು ಬಂದು ಇವತ್ತು ಪ್ರೆಸ್ ಮೀಟ್ ಮಾಡಿದ್ವಿ, ಜನತಾದಳ ಪಕ್ಷದ ಎಲ್ಲ ಮುಖಂಡರುಗಳು. ಅದಕ್ಕೆ ಇನ್ನಾದರೂ ಕೂಡ ಸರ್ಕಾರ 112 ಕೋಟಿ ರೂಪಾಯಿ ನಾವು ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ಏನು ಹೇಳಿದ್ದಾರೆ, ಅದರಲ್ಲಿ ಕೇವಲ 86 ಕೋಟಿ ರೂಪಾಯಿ ಮಾತ್ರ ಅವ್ರದ್ದೇ ಆದಂಥ ದಾಖಲೆಗಳಲ್ಲಿ 86 ಕೋಟಿ ಮಾತ್ರ ಇಲ್ಲಿವರೆಗೆ ರೈತರಿಗೆ ತಲುಪಿದೆ. ಅದು ಯಾವುದೂ ಕಾರಣ ಇನ್ನೂ ತಲುಪಿಲ್ಲ ಅಂತ ಹೇಳ್ತಾ ಇದ್ದಾರೆ, ತಲುಪಿಲ್ಲ. ಆದರೆ ದಯಮಾಡಿ ನೀವೇನು ಮಾತು ಕೊಟ್ಟಿದ್ದೀರಿ ಅದನ್ನು ಉಳಿಸ್ಕೋಬೇಕು. ಯಾಕಂದರೆ ಮುಂಗಾರು ಮಳೆ ಪ್ರಾರಂಭವಾಗಿದೆ, ಬಿತ್ತನೆಗಾಗಿ ರೈತರು ಈಗಾಗಲೇ ತಯಾರಿದಲ್ಲಿದ್ದಾರೆ. ಆ ಹಣವನ್ನು ಅವರಿಗೆ ಏನಾದರೂ ಸರಿಯಾದ ಸಮಯದಲ್ಲಿ ಅವರ ಕೈಯಲ್ಲಿ ಸಿಕ್ಕರೆ ಅವರಿಗೆ ಬೀಜ ರಸಗೊಬ್ಬರ ಖರೀದಿ ಮಾಡಲಿ ಅನುಕೂಲ ಆಗಲಿದೆ. ಸರ್ಕಾರ ಇದ್ರ ಬಗ್ಗೆ ಕೆಟ್ಟೆಚ್ಚರ ವಹಿಸಿ, ಯಾಕಂದರೆ ರೈತರ ವಿರೋಧಿ ಸರ್ಕಾರ ಅಂತಲೇ ಈ ಕಾಂಗ್ರೆಸ್ ಸರ್ಕಾರ ಅವ್ರದ್ದು ಪರಿವರ್ತನೆ ಕಾಣ್ತಾ ಇದೆ. ಯಾಕಂದರೆ ಯಾವುದೂ ಕೂಡ ಯಾವುದೇ ರೈತರಿಗಾಗಿ ಸ್ಕೀಮ್ಗಳಿಲ್ಲ. ರೈತರು ಕಟ್ಟದಂಥ ವಿಮೆನೂ ಕೂಡ ಇವತ್ತು ಅವ್ರಿಗೆ ಸಿಗ್ತಾ ಇಲ್ಲ. ಅಂದರೆ ಯಾವ ಥರ ಇವತ್ತು ಮಲತಾಯಿ ದ್ರೋಹ ರೈತರ ಮೇಲೆ ಈ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಾವು ತಮ್ಮ ಮಾಧ್ಯಮ ಮೂಲಕ ತಾವು ತೋರಿಸ್ಬೇಕಂತೇಳಿ ನಾನು ಹೇಳಲು ಇಚ್ಛೆಪಡ್ತಾ ಇದ್ದೀನಿ. ನೆಟೆ ರೋಗದಿಂದ ಲಕ್ಷಾಂತರ ಗಂಟೆ ಬೆಳೆ ಇವತ್ತು ನಷ್ಟ ಆದರೂ ಕೂಡ 1 ರೂಪಾಯಿನೂ ಕೂಡ ಪರಿಹಾರ ಇಲ್ಲಿವರೆಗೆ ಸರ್ಕಾರಕ್ಕೆ ಕೊಡೋಕ್ಕಾಗಿಲ್ಲ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಇವತ್ತು ಯಾರು ರೈತರಿಗಾಗಿ ಇವತ್ತು ಯಾವುದೇ ಸರ್ಕಾರ ಆಗಿರ್ಬೋದು ರೈತರಿಗೆ ನಿಷ್ಕಾಳಜಿ ವಹಿಸಿದ್ರೆ ಅವರಿಗೆ ಮುಂದಿನ ದಿನಮಾನದಲ್ಲಿ ರೈತರು ತಕ್ಕ ಪಾಠ ಕಲಿಸಲಿದ್ದಾರೆ ಅಂತೇಳಿ ನಾವು ಹೇಳ್ತೀವಿ. ಅದಕ್ಕೆ ನೀವು ರೈತರ ಮಕ್ಕಳು, ಇವತ್ತು ನೀವು ಕೂಡ ರೈತರ ಮತಗಳಿಂದನೇ ಇವತ್ತು ಆರಿಸಿ ಶಾಸಕರಾಗಿರಿ, ಮಂತ್ರಿಗಳಾಗಿದ್ರಿ, ಇವತ್ತು ಚೀಫ್ ಮಿನಿಸ್ಟರ್ ಆಗಿರಿ, ಸರ್ಕಾರ ಮಾಡಿದಿರಿ. ಅದಕ್ಕೆ ರೈತರನ್ನು ಕಡೆಗಣಿಸಿದ್ರೆ ಇದು ಸರಿ ಆಗೋದಿಲ್ಲ. ನೀವೇನು ಮಾತು ಕೊಟ್ಟಿದ್ರಿ, ಈ ಭಾಗದಲ್ಲಿ 667 ಕೋಟಿ ರೂಪಾಯಿ ನಾವೇನು ಹೋರಾಟ ಮಾಡಿದ್ವಿ, DC ಕಚೇರಿ ಮುಚ್ಚೋ ಮೂಲಕ 3 ದಿನ ಏನು ಸತತವಾಗಿ ನಾವು ರೈತರ ಸಂಘದ ಜೊತೆ ನಾವು ಕೂಡ ಕೈ ಜೋಡಿಸಿ ಏನು ಹೋರಾಟ ಮಾಡಿದಾಗ ನೀವು ಆಶ್ವಾಸನೆ ಕೊಟ್ಟಿದ್ರಿ ಮಾನ್ಯ ಮುಖ್ಯಮಂತ್ರಿಗಳೇ. ನೀವು ಕೊಟ್ಟಂಥ ಆಶ್ವಾಸನೆ ಇವತ್ತು ಎಲ್ಲಿ ಹೋಗ್ತಾ ಇದೆ? ಇವತ್ತು ಇಲ್ಲಿನ ರೈತರಿಗೂ ಭಾಳ ಕಷ್ಟದಲ್ಲಿದ್ದಾರೆ. ಅದಕ್ಕೆ ದಯಮಾಡಿ ನೀವು ಕೊಟ್ಟಂಥ ಮಾತು ಉಳಿಸ್ಕೋತೀರಿ ಅಂತೇಳಿ ನಾವು ಅನ್ಕೋತೀವಿ. ಇನ್ನಾದರೂ ಕೂಡ ಅತಿ ಶೀಘ್ರದಲ್ಲಿ ಕೇವಲ 10 ಅಥವಾ 15 ದಿನಗಳ ಒಳಗಾಗಿ 667 ಕೋಟಿ ರೂಪಾಯಿ ಅವರು ಕಟ್ಟದಂಥ ಇನ್ಶೂರೆನ್ಸ್ ಹಣ ರೈತರಿಗಾಗಿ ತಾವು ಕೊಡಬೇಕಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ.